friends, welcome to Neeti's vlog. Whatever exotic things she can put, and she felt that the pot what she was preparing was small. By the time the ಇದು ಗಣೇಶ ಚತುರ್ಥಿಯ ಪಾರ್ಟ್ 2 ವಿಡಿಯೋ ಇದೆ. ಸೊ ಒಳ್ಳೆ ಚೆನ್ನಾಗಿ ಊಟ ಆದ್ಮೇಲೆ ಒಂದು ನಿದ್ದೆ ಆಯ್ತು ಮಕ್ಕಳ ಜೊತೆ. ಅದಾದ್ಮೇಲೆ ಐ ಆಮ್ ಜಸ್ಟ್ ಎಂಗೇಜಿಂಗ್ ದೆಮ್ ವಿತ್ ಯರ್ ಡಾನ್ಸ್. ಏಕಾಗ್ರ ಇವಾಗ ಡಾನ್ಸ್ ಕಲಿತಾ ಇದ್ದಾನೆ ಆನ್ಲೈನ್ ಅಲ್ಲಿ. ಸೊ ಆ ಸ್ಟೆಪ್ಸ್ ಅನ್ನ ನನಗೆ ಕಲ್ಸ್ಕೊಡ್ತಾ ಇದ್ದಾನೆ ಅಂಡ್ ಹಿ ವಾಂಟೆಡ್ ಮೀ ಟು ಡೂ. ಸೊ ಅದಕ್ಕೆ ಅವನ ಜೊತೆ ಕಲ್ತ್ಬಿಟ್ಟು ಅವನ ಜೊತೆ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರು ಇಟ್ಸ್ ದ ಬೆಸ್ಟ್ ವೇ ಟು ಲೂಸ್ ಯುವರ್ ಕ್ಯಾಲರೀಸ್, ಬರ್ನ್ ಆಲ್ ದ ಕ್ಯಾಲರೀಸ್. ಲಾಕ್ಡೌನ್ ಅಲ್ಲೂ ಮನೇಲಿ ಕೂತು ನಮಗೆಲ್ಲ ವೇಟ್ ಗೇನ್ ಆಗಿದೆ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ದಟ್ ಯು ಎಂಗೇಜ್ ವಿತ್ ದ ಕಿಡ್ಸ್. ಮಕ್ಕಳು ತುಂಬಾನೇ ದೇ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಯರ್ ಲೈಫ್. ಹಲೋ ಗಾಯ್ಸ್, ಇವಾಗ ಈವ್ನಿಂಗ್ ಆಗಿದೆ. ಸೊ ನನ್ನ ಕಿಚನ್ ಆಲ್ರೆಡಿ ಕೌಂಟರ್ ಎಲ್ಲ ಕ್ಲೀನ್ ಆಗಿದೆ. ದೇರ್ ಇಸ್ ನಥಿಂಗ್ ಆನ್ ದ ಕೌಂಟರ್, ಎಲ್ಲ ಕ್ಲೀನ್ ಆಗಿದೆ. ಚತುರ್ಥಿ ಇದು ಎಲ್ಲ ಮಧ್ಯಾಹ್ನ ಎಲ್ಲ ಇತ್ತು. ಆ್ಯಂಡ್ ಸೂರಜ್ ಆಲ್ಸೋ ಹೆಲ್ಪ್ ಮೀ. ಸೊ ಈಗ ಕಾಫಿ ಮಾಡ್ತಾ ಇದ್ದೀನಿ ಫಾರ್ ಹೆಮ್, ಶುಗರ್ಲೆಸ್. ಸೊ ನಾನು ಇನ್ನೊಂದು ಸ್ವೀಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡೋದಕ್ಕೆ. ಐ ವಿಲ್ ಅಪ್ಲೋಡ್ ದಿಸ್ ರೆಸಿಪಿ ಆಲ್ಸೋ. ದಿಸ್ ಇಸ್ ವೆರಿ ನೈಸ್. ಸೊ ಲೆಟ್ಸ್ ಸಿ ದ ರೆಸಿಪಿ. ಸೂರಜ್ದು ಕಾಫಿ ಮಾಡೋದು ತುಂಬಾನೇ ಈಸಿ ಇದೆ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್. ಒಂದು ಕಾಫಿ ಮೇಟ್ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೊಂದು ನೆಸ್ಕೆಫೆದು ಕಾಫಿ ಪೌಡರ್, ನೆಸ್ಲೆದು ಕಾಫಿ ಮೇಟ್. ಸೊ ಕಾಫಿ ಪರ್ಸನ್ಸ್ ಯಾರಾದ್ರೂ ಇದ್ದೀರಾ ಅಂತ ಹೇಳಿದ್ರೆ ಯು ಡೆಫಿನೆಟ್ಲಿ ಹ್ಯಾವ್ ಟು ಟ್ರೈ ದಿಸ್. ಇದು ನಿಮ್ಮ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಕಾಫಿದು ಅಂಡ್ ಇಟ್ ಗಿವ್ಸ್ ಅ ವೆರಿ ನೈಸ್ ಟೇಸ್ಟ್ ಟು ದ ಕಾಫಿ. ಸೊ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೂರಜ್ಗೆ ಶುಗರ್ ಹಾಕಲ್ಲ. ಇಟ್ ಡಸಂಟ್ ಮೀನ್ ದಟ್ ಹಿ ಇಸ್ ಡಯಾಬಿಟಿಕ್. ಅವ್ರು ಜಸ್ಟ್ ಶುಗರ್ ಕನ್ಸ್ಯೂಮ್ ಮಾಡಲ್ಲ ಜಾಸ್ತಿ. ಸೊ ಹಿ ಲೈಕ್ಸ್ ಇಟ್ ದಿಸ್ ವೇ. ಅವರಿಗೆ ಈ ಟೇಸ್ಟ್ ತುಂಬಾನೇ ಇಷ್ಟ. thanks. ವೆಲ್ಕಮ್. ಸ್ಮೈಲ್ ಪ್ಲೀಸ್. Where's my cup? Why you brought in this cup? It's okay. Sharing is caring. Huh? Sharing is caring. That's my cup. Sharing is caring. When you share, there is more love. Thank you. Why do you talk like Inspector Sangliana? I'm tired. Eating? Yes. How was my cooking? All good. ಸೊ ಗಂಡನ ಜೊತೆ ಚಿಟ್ ಚಾಟ್ ಆಯಿತು. ನಾವು ಇಟ್ಸ್ ಟೈಮ್ ಟು ಗೆಟ್ ಸೀರಿಯಸ್. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ರೆಸಿಪಿ. ರೆಸಿಪಿಗೆ ಬೇಕಾಗಿರುವಂಥದ್ದು ಒಣ ದ್ರಾಕ್ಷಿ ತಗೊಂಡಿದ್ದೀನಿ, ರೇಸನ್ಸ್ ಅಂದರೆ ಡ್ರೈ ಗ್ರೇಪ್ಸ್, ಮತ್ತು ಬಾದಾಮ್ ಮತ್ತು ಕ್ಯಾಶ್ಯೂಸ್ ತಗೊಂಡಿದ್ದೀನಿ. ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. 1 ಕಪ್ ಅಷ್ಟು ನೀವು ಶುಗರನ್ನು ತಗೊಳ್ಬೋದು. ಒಂದು ಆಲ್ಮೋಸ್ಟ್ ½ ಟೀ ಸ್ಪೂನ್ ಅಷ್ಟು ಸಾಲ್ಟನ್ನು ತಗೊಂಡಿದ್ದೀನಿ. ಆಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಗೀ ತಗೊಂಡಿದ್ದೀನಿ. ವರ್ಮಸಿಲಿ ತಗೊಂಡಿದ್ದೀನಿ. ಇದು ಫ್ರೈಡ್ ವರ್ಮಸಿಲಿ ಇದೆ, ಚಿಕ್ಕದು ಸಿಕ್ಕಿದೆ ನನಗೆ, ಅದಕ್ಕೋಸ್ಕರ ನಾನು ಚಿಕ್ಕದು ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಇದ್ರೆ ನಿಮ್ಮ ಹತ್ರ ಅದನ್ನು ಸಹ ತಗೋಬಹುದು. ಹಾಲು ಅಂಡ್ ವಿತ್ ಅ ಟ್ವಿಸ್ಟ್ ಅಂತ ಹೇಳಿದೆ, ವರ್ಮಸಿಲಿ ಪಾಯಸ ವಿತ್ ಅ ಟ್ವಿಸ್ಟ್. ಸೊ ಕಸ್ಟರ್ಡ್ ಪೌಡರ್ ಅನ್ನ ಸಹ ತಗೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ. ಫಸ್ಟ್ ನಾನು ಆಲ್ಮೋಸ್ಟ್ 3 ಟೇಬಲ್ ಸ್ಪೂನ್ ಗೀ ಅನ್ನ ಹಾಕೊಂಡಿದ್ದೀನಿ. ಬಾಟಮ್ ಅಷ್ಟು ತಿಕ್ಕಾಗಿಲ್ಲ, ನೀವು ನೋಟಿಸ್ ಮಾಡಿದ್ರೆ ಈ ಪಾತ್ರೆದು. ಅದಕ್ಕೆ ನಾನು ಸ್ವಲ್ಪ ನ್ಯಾರೋ ಆಗಿರುವಂತಹ ದೊಡ್ಡ ಪಾತ್ರೆಯನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ಪಾಯಸ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ರೂ ಸಹ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಆಮೇಲೆ ಮಿಕ್ಸ್ ಮಾಡುವಾಗ ಕನ್ವೀನಿಯಂಟ್ ಆಗಿರ್ಬೇಕು, ಅದಕ್ಕೆ ಸ್ವಲ್ಪ ನ್ಯಾರೋ ಆಗಿರುವಂತಹ ಪಾತ್ರೆ ತಗೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಡ್ರೈ ಗ್ರೇಪ್ಸ್ ಮತ್ತೆ ದ ಆಲ್ಮಂಡ್ ಅಂಡ್ ದ ಬಾದಾಮ್ ಅನ್ನ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಗೋಡಂಬಿ ಮತ್ತೆ ದ್ರಾಕ್ಷಿ ಅಂಡ್ ಬಾದಾಮಿಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಅದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ, ಅಷ್ಟೊತ್ತಿಗೆ ಅದನ್ನು ನೀವು ಬಿಡ್ಬೋದು. ನಾನಿಲ್ಲಿ ತುಂಬಾನೇ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ನನ್ನ ಪಾತ್ರೆ ಅಷ್ಟೊಂದು ತಿಕ್ಕಾಗಿಲ್ಲ, ಸೊ ಹತ್ಕೊಳ್ಳತ್ತೆ ಕೆಳಗಡೆ. ಆಮೇಲೆ ಗ್ರೇಪ್ಸ್, ನಾರ್ಮಲಿ ಡ್ರೈ ಗ್ರೇಪ್ಸ್ ಬೇಗ ಅದು ಕಪ್ಪಾಗ್ಬಿಡತ್ತೆ. ಸೊ ಅದನ್ನ ನೀವು ಕೇರ್ಫುಲ್ ಆಗಿರಿ. ಸೊ ಇವಾಗ ಅದು ಆಲ್ಮೋಸ್ಟ್ ಲೈಟ್ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣನೇ ನಿಮ್ಮ ವರ್ಮಸಿಲಿಯನ್ನ ಹಾಕೊಳ್ಳಿ. ಇದು ಆಲ್ರೆಡಿ ಫ್ರೈಡ್ ವರ್ಮಸಿಲಿ ಇದೆ. ಸೊ ಇನ್ ಕೇಸ್ ನಿಮ್ದು ರಾ ಇತ್ತು ಅಂತ ಹೇಳಿದ್ರೆ, ಫ್ರೈ ಆಗಿಲ್ಲ ಅಂತ ಹೇಳಿದ್ರೆ, ಅದನ್ನ ನೀವು ಸ್ವಲ್ಪ ಹೊತ್ತು ಜಾಸ್ತಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅದು ಸಹ ಗೋಲ್ಡನ್ ಕಲರ್ ಬರೋ ಅಷ್ಟೊತ್ತಿಗೆ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ನಾ ಇಲ್ಲಿ ಜಸ್ಟ್ ಎಲ್ಲದಕ್ಕೂ ಗೀ ಮಿಕ್ಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ಗೀಯಲ್ಲಿ ಅದು ಮಿಕ್ಸ್ ಆಗಿ ಅದು ಒಳ್ಳೆ ಫ್ಲೇವರ್ ಬರುತ್ತೆ ಎಲ್ಲ ವರ್ಮಸಿಲಿಗೆ. ಸೊ ಅದಕ್ಕೋಸ್ಕರ ಅದನ್ನ ನಾನು ಪೂರ್ತಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮೀಡಿಯಂ ಸೈಜ್ ವರ್ಮಸಿಲಿ ತಗೊಂಡ್ರು ಅದೇನು ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ, ಅದು ಟೇಸ್ಟಿ ಆಗಿರುತ್ತೆ. ಸೊ ನಥಿಂಗ್ ಟು ವರಿ.
ಸೊ ಇದಕ್ಕೆ ನಾನು ಅರೌಂಡ್ ಹಾಫ್ ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಜಾಸ್ತಿ ಹಾಲು ಬೇಡ ಅಂತ ಹೇಳಿದಾಗ ನೀವು ಅರ್ಧ ಕ್ವಾಂಟಿಟಿ ಮಾಡ್ಕೊಂಡು ಹಾಲು ಮತ್ತೆ ನೀರನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬಹುದು ನೀರ್ದು. ನಾನು ಇದಕ್ಕೇನೆ ಶುಗರ್ ಆ್ಯಡ್ ಮಾಡಿದ್ದೀನಿ. ಶುಗರ್ ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಬೋದು. ಸ್ವೀಟ್ ಮಾಡಿದಾಗ ನಾನು ನಾರ್ಮಲಿ ಜಾಸ್ತಿನೇ ಶುಗರ್ ಹಾಕ್ತೀನಿ ಒಂದೊಂದ್ಸಲ. ತುಂಬಾನೇ ಸ್ವೀಟ್ ಆಗಿ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೆ. ಸೊ ಇವಾಗ ನಾನೊಂದು ಬೌಲಲ್ಲಿ ಸ್ವಲ್ಪ ಹಾಲನ್ನ ಹಾಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಕಸ್ಟರ್ಡ್ ಪೌಡರ್ ಅನ್ನ ಹಾಕೊಳ್ತೀನಿ. ಜಾಸ್ತಿ ಕಸ್ಟರ್ಡ್ ಪೌಡರ್ ಹಾಕೋಕ್ ಹೋಗ್ಬೇಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಯಸ ತುಂಬಾನೇ ಗಟ್ಟಿ ಆಗ್ಬಿಡತ್ತೆ. ಸೊ ನಾರ್ಮಲ್ ಆಗಿ ಅದ್ರದ್ದು ಫ್ಲೋ ಇರಬೇಕು, ಲಿಕ್ವಿಡ್ ಆಗಿರ್ಬೇಕು, ಸೆಮಿ ಲಿಕ್ವಿಡ್ ಆಗಿರ್ಬೇಕು. ಜಾಸ್ತಿನೂ ಗಟ್ಟಿ ಆಗಿರ್ಬಾರ್ದು, ಜಾಸ್ತಿ ಅದು ವಾಟ್ರಿ ಆಗಿರ್ನು ಇರಬಾರ್ದು. ಸೊ ಅದಕ್ಕೆ ಅರೌಂಡ್ 1.5 ಟೀ ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ಹಾಲಿಗೆ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಆಗಿದ ತಕ್ಷಣನೇ ನಾನು ಫುಲ್ ಫ್ಯಾಟ್ ಮಿಲ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಫುಲ್ ಫ್ಯಾಟ್ ಮಿಲ್ಕ್ ಹಾಕೊಳ್ಳೋದಕ್ಕೆ ಸ್ವಲ್ಪ ನೀರು ಆಮೇಲೆ ನಾನು ಆಡ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಇವಾಗ ಹಾಲನ್ನ ನಾನು ಕುದಿಯಕ್ಕೆ ಇಟ್ಟು ಅದಕ್ಕೆ ಉಪ್ಪನ್ನ ಸಹ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ಸ್ವಲ್ಪ ಬಿಸಿ ಆಗಿದ ತಕ್ಷಣನೇ ನಾನು ಇದಕ್ಕೆ ಇವನ್ ಸ್ವಲ್ಪ ವಾಟರ್ ಅನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಕಸ್ಟರ್ಡ್ ಪೌಡರ್ ಯೂಸ್ ಮಾಡುವಾಗ ಪ್ಲೇನ್ ಕಸ್ಟರ್ಡ್ ಪೌಡರ್ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ದ ವೆನಿಲಾ ಫ್ಲೇವರ್ ನಿಮಗೆ ಕೇಸರ್ ಬಾದಾಮ್ ಮತ್ತೆ ಚಾಕ್ಲೇಟ್ ಮತ್ತೆ ಸ್ಟ್ರಾಬೆರಿ ಈ ರೀತಿಯ ವೆರೈಟಿ ಆಫ್ ಫ್ಲೇವರ್ ಸಿಗುತ್ತೆ ನಿಮಗೆ ಕಸ್ಟರ್ಡ್ ಪೌಡರ್ ಅಲ್ಲಿ. ಅದನ್ನೇ ಯೂಸ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಈ ಖೀರ್ಗೆ ನಿಮಗೆ ನಾರ್ಮಲಿ ವೆನಿಲಾ ಫ್ಲೇವರ್ ಇರುವಂತಹ ಕಸ್ಟರ್ಡ್ ಪೌಡರ್ ಅನ್ನ ಯೂಸ್ ಮಾಡಿದ್ರೆ ಇಟ್ ಇಸ್ ಬೆಟರ್. ಅದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಅಲ್ಲಿ ಇರುತ್ತೆ. ಸೊ ಖೀರ್ಗೆ ಒಳ್ಳೆ ಕಲರ್ ಸಹ ಕೊಡುತ್ತೆ. ಹಾಲು ಇದಕ್ಕೆ ಹಾಕುವಾಗ ಅದು ರೂಮ್ ಟೆಂಪರೇಚರ್ ಅಲ್ಲಿ ಇದ್ರೆ ಒಳ್ಳೇದು. ನಾನು ಆಲ್ರೆಡಿ ಸುಮಾರು ಹೊತ್ತು ಮುಂಚೆನೆ ತೆಗ್ದು ಇಟ್ಟಿದ್ದೆ, ಬಟ್ ಆದ್ರೂ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಇದಕ್ಕೆ ನಾನು ಇವಾಗ ಕಸ್ಟರ್ಡ್ ಪೌಡರ್ ಹಾಕಿರುವಂತಹ ಹಾಲಿನ ಮಿಕ್ಸ್ಚರ್ ಅನ್ನ ಸಹ ಆಡ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಹಾಲಿಗೆ ಅಥವಾ ನೀರಿಗೆ ಮಿಕ್ಸ್ ಮಾಡಿನೇ ಹಾಕಿ ಪಾಯಸಕ್ಕೆ, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಲಂಪ್ಸ್ ಫಾರ್ಮ್ ಆಗುತ್ತೆ, ಆಮೇಲೆ ಅದು ಚೆನ್ನಾಗಿ ಬರಲ್ಲ, ನಿಮ್ಗೆ ಬೇಕಾಗಿರುವಂತಹ ಟೆಕ್ಸ್ಚರ್ ಬರಲ್ಲ ಪಾಯಸ. ಅದು ಸೊ ಬ್ರೇಕ್ ಆಗುತ್ತೆ ಒಂಥರ, ಅದು ಚೆನ್ನಾಗಿ ಕಾಣಿಸಲ್ಲ, ತಿನ್ನೋದಿಕ್ಕೂ ಚೆನ್ನಾಗ್ ಅನ್ಸಲ್ಲ. ಸೊ ಯಾವಾಗ್ಲೂ ಇದನ್ನ ಹಾಲು ಅಥವಾ ನೀರಿಗೆ ಮಿಕ್ಸ್ ಮಾಡಿ ಹಾಕಿ, ಆಮೇಲೆ ಫುಲ್ ಫ್ಯಾಟ್ ಮಿಲ್ಕ್ ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಕ್ವಲ್ ಕ್ವಾಂಟಿಟಿದು ನೀರು ಸಹ ಹಾಕೊಳ್ಬಹುದು. ಅದು ಕುದಿ ಬರುವಾಗ ಅದು ಕರೆಕ್ಟ್ ಆಗಿ ಆಗುತ್ತೆ. ಮೀಡಿಯಂ ಸೈಜ್ ವರ್ಮ್ಸಿಲಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಬೇಯೋದಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ. ನಂದು ತುಂಬಾನೇ ಚಿಕ್ಕದಾಗಿರೋದಿಕ್ಕೆ ಅದು ಬೇಯೋದು ಬೇಗ ಬೆಂದೋಗುತ್ತೆ. ಸೊ ಈ ರೆಸಿಪಿಯನ್ನ ನನಗೆ ಆಕ್ಚುಲಿ ಲಾಕ್ಡೌನ್ ಅಲ್ಲಿ ನನಗೆ ಫ್ರೆಂಡ್ ಸಿಕ್ಕಿದ್ದಾರೆ, ಸ್ವಲ್ಪ ಜನ ಹೊಸಬ್ರು ಫ್ರೆಂಡ್ ಸಿಕ್ಕಿದ್ದಾರೆ. ಅಂಡ್ ದೇ ಶೇರ್ಡ್ ದಿಸ್ ರೆಸಿಪಿ ವಿತ್ ಮೀ, ಅಂಡ್ ಥ್ಯಾಂಕ್ಸ್ ಟು ನಂದು ಅಕ್ಕ, ಐ ವಾಂಟ್ ಟು ಗಿವ್ ದ ಕ್ರೆಡಿಟ್ ಟು ಹರ್. ಸೊ ಶಿ ಶೇರ್ಡ್ ದಿಸ್ ರೆಸಿಪಿ ವಿತ್ ಮೀ ಅಂಡ್ ಐ ಲೈಕ್ ದಿಸ್. ಆಮೇಲೆ ಅವ್ರನ್ನ ಕೇಳಿದೆ ನನ್ನ ಬ್ಲಾಗ್ ಅಲ್ಲಿ ಹಾಕ್ಬಹುದಾ ಅಂತ ಹೇಳ್ಬಿಟ್ಟು, ಅಂಡ್ ಶಿ ಹ್ಯಾಪಿಲಿ ಅಗ್ರೀಡ್. ಶಿ ಸೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಜಸ್ಟ್ ಟ್ರೈ, ಅಂಡ್ ಐ ಆಮ್ ಶ್ಯೂರ್ ಆಲ್ ದ ಪೀಪಲ್ ಹೂ ಟ್ರೈ ದಿಸ್ ವಿಲ್ ಲೈಕ್ ದಿಸ್ ಅಂತ. ಸೊ ಹಿಯರ್ ಕಮ್ಸ್ ದ ರೆಸಿಪಿ. ಅಂಡ್ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಐ ವಿಲ್ ಡೆಫಿನೆಟ್ಲಿ ಟ್ರೈ ದಿಸ್. ಮಕ್ಳಿಗೂ ತುಂಬಾನೇ ಇಷ್ಟ ಆಯ್ತು. ಸೂರಜ್ ಇಸ್ ರೂಲ್ಡ್ ಔಟ್, ಯಾಕೆಂದ್ರೆ ಅವರು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಹಾರ್ಡ್ಲಿ ಹಿ ಈಟ್ಸ್ 1 or 2 spoons. ಅವ್ರಿಗೆ ಜಾಮೂನ್ ಅಂತದ್ದು ಕೆಲವೊಂದು 2-3 ಸ್ವೀಟ್ ಬಿಟ್ರೆ ಬೇರೆನು ಟೇಸ್ಟ್ ಮಾಡಲ್ಲ. ಸೊ ಅವ್ರನ್ನ ನಾನು ಐ ಡೋಂಟ್ ಟೇಕ್ ಹಿಮ್ ಫಾರ್ ದಿಸ್ ಕೌಂಟ್. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ, ಒಂದು ಕೊದಿ ಬಂದಿದ ತಕ್ಷಣನೇ ಇದು ಮುಗೀತು. ಸೊ ಇವಾಗ ರೆಡಿ ಆಗಿದೆ. ಸೊ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್, ಸರ್ವ್ ಇಟ್ ಇನ್ ಯೋರ್ ಬೌಲ್, ಸರ್ವಿಂಗ್ ಬೌಲಿಗೆ ಹಾಕೊಂಡು, ಆಮೇಲೆ ಅದ್ರ ಮೇಲೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ನಟ್ಸ್ ಅನ್ನ ಹಾಕೊಂಡು ಯು ಕ್ಯಾನ್ ಜಸ್ಟ್ ಸರ್ವ್ ದಿಸ್. ದಿಸ್ ಇಸ್ ರೆಡಿ. ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ನನಗೆ ಹೇಳಿ, ಯಾರಾದ್ರೂ ಟ್ರೈ ಮಾಡಿದ್ರೆ ಪ್ಲೀಸ್ ಡೆಫಿನೆಟ್ಲಿ ಕಮೆಂಟ್ ಅಂಡ್ ಲೆಟ್ ಮಿ ನೋ ರಿವ್ಯೂಸ್, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಟೆಕ್ಸ್ಚರ್ ಇನ್ನೂ ನಿಮ್ಗೆ ವಾಟ್ರಿ ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಟೇಸ್ಟ್ ಪ್ರಕಾರ. ನನಗೆ ಸೆಮಿ ಆಗಿದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಅದು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಬಹುದು. ಜಾಸ್ತಿ ನೀರು ನಿಮ್ಗೆ ಬೇಕು ಅಂತ ಹೇಳಿದಾಗ ಸ್ವಲ್ಪ ನೀವು ನೀರ್ ಅಥವಾ ಹಾಲನ್ನ ಜಾಸ್ತಿ ಆಡ್ ಮಾಡ್ಕೊಳ್ಬಹುದು. ಸೊ ನನಗೆ ಈ ರೀತಿ ಇಷ್ಟ ಇದೆ ಪಾಯಸ. ಐ ಲೈಕ್ ದಿಸ್ ಕೀರ್ ಟೆಕ್ಸ್ಚರ್. ಸೊ ಟ್ರೈ ಮಾಡಿ ರೆಸಿಪಿ ಅಂಡ್ ಲೆಟ್ ಮಿ ನೋ. ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ದಟ್ ಯು ಗೈಸ್ ಆಲ್ಸೋ ವಿಲ್ ಲೈಕ್ ಇಟ್. ಸೊ ಏಕಾಗ್ರ ಆಲ್ರೆಡಿ ಬಂದಿದ್ದಾನೆ. ಹಿ ಲವ್ಸ್ ಆಲ್ ದಿಸ್. ಪಾಯಸ ಅಂದ್ರೆ ಅವನಿಗೆ ತುಂಬಾನೇ ಫೇವ್ರೆಟ್. ಸೊ ಮಕ್ಳಿಗೆ ಇಬ್ರಿಗೂ ತುಂಬಾನೇ ಇಷ್ಟ ಆಯ್ತು. ದೇ ಹ್ಯಾಡ್ ಇಟ್ ವೆರಿ ಹ್ಯಾಪಿಲಿ.
the next day. ಸೊ ಗಣೇಶ್ ಚತುರ್ಥಿ ನೈಟ್ ಸಹ ನಾವು ಆಲ್ರೆಡಿ ಮಾಡಿರೋಂಥದ್ದನ್ನೇ ತಿಂದ್ವಿ. ನಾವು ಏನು ಸ್ಪೆಷಲ್ ಮಾಡಿಲ್ಲ ಬಾಕಿ ಇರೋದು. ಸೊ ನಾನು ಹೇಳ್ದಂಗೆ ಸೆಕ್ಯೂರಿಟಿ ಅವರು ರೊಟೇಷನ್ ಅಲ್ಲಿ ಇದ್ರು. ಸೊ ಸೌತ್ ಇಂಡಿಯನ್ ಒಬ್ರು ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಫುಡ್ ಪ್ಯಾಕ್ ಮಾಡಿ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಇವಾಗ ನಾವು ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಮಾಲ್ ಆಲ್ರೆಡಿ ಮಕ್ಕಳು ಮತ್ತೆ ಸೂರಜ್ ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ನಾನು ಮನೆ ಲಾಕ್ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ. ಆ್ಯಂಡ್ ಅವರಿಗೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಹೋಳಿಗೆ ಮತ್ತೆ ಲಡ್ಡು ಮತ್ತೆ ಎಲ್ಲ ಏನೆಲ್ಲ ಇತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿ ಅವರಿಗೆ ತಗೊಂಡಿದ್ದೀನಿ. ಐ ಆಮ್ ಶೋರ್ ಹಿ ವಿಲ್ ಬಿ ಹ್ಯಾಪಿ. ನಾನು ಹೇಳ್ದಂಗೆ ಅವರು ಸಹ ಫ್ಯಾಮಿಲಿ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ವೆನ್ ಹಿ ಸೀಸ್ ಸಂಬಡಿ ಈಸ್ ಶೇರಿಂಗ್ ಅವ್ರ ಸೌತ್ ಇಂಡಿಯನ್ ಫುಡ್ಡನ್ನು ಶೇರ್ ಮಾಡ್ಕೊಂಡಾಗ ಅವ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರ ಹ್ಯಾಪಿನೆಸ್ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ. ಸೊ ಇವಾಗ ನಾವು ಔಟ್ಲೆಟ್ ಮಾಲಿಗೆ ಹೊರಟಿದ್ದೀವಿ. ಹಲೋ. ಸೊ ಆಫ್ಟರ್ ಅ ಲಾಂಗ್ ಪೀರಿಯಡ್ ನಾವು ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಹೋಗಿದ್ರು ನಾವಿಬ್ರು ಯಾರಾದ್ರೂ ಒಬ್ರು ಹೋಗ್ಬಿಟ್ಟು ಏನ್ ಬೇಕು ಅದನ್ನ ತಗೊಂಡ್ ಬರ್ತಾ ಇದೀವಿ. ಸೊ ಇವಾಗ ಮೆಲ್ಲೆ ನಾವು ವಿ ಸ್ಟಾರ್ಟೆಡ್ ಲಿವಿಂಗ್ ಅ ನಾರ್ಮಲ್ ಲೈಫ್. ಏನ್ ಒಂದ್ ಚೇಂಜ್ ಅಂತ ಹೇಳಿದ್ರೆ ಎಲ್ಲಿ ಹೋದ್ವಿ ಮುಟ್ಟಿದ್ರು ನಾವು ಸ್ಯಾನಿಟೈಸರ್ ಹಾಕೊಳ್ತಾ ಇದ್ದೀವಿ. ಮುಂಚೆ ಆದ್ರೆ ಊಟ ಮಾಡಕ್ಕಿಂತ ಮುಂಚೆ ಮಾತ್ರ ಹಾಕೊಳ್ತಾ ಇದ್ವಿ. ಅಷ್ಟೇನ್ ಡಿಫ್ರೆನ್ಸ್ ಆಗಿಲ್ಲ ನಮ್ ಲೈಫ್ ಅಲ್ಲಿ. ಸ್ಯಾನಿಟೈಸರ್ ಮುಂಚೆನೂ ಯೂಸ್ ಮಾಡ್ತಾ ಇದ್ವಿ. ಬಟ್ ಒಂದೇ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಮಾಸ್ಕ್ ಹಾಕೊಳ್ಳೋದು. ಸೊ ದಟ್ ಈಸ್ ಒನ್ ಡಿಫ್ರೆಂಟ್ ಥಿಂಗ್ ಇನ್ ಅವರ್ ಲೈಫ್. ಸೊ ಅದು ಇವಾಗ ಅದೊಂದು ಅಭ್ಯಾಸ ಆಗಬೇಕು. ಬಟ್ ಐ ಡೋಂಟ್ ಫೀಲ್ ಇಟ್ ವೆರಿ ಕಂಫರ್ಟೇಬಲ್. ನನಗೆ ಸಫಿಕೇಟಿಂಗ್ ಅಂತ ಅನ್ಸುತ್ತೆ. ನನಗೆ ಐ ವಾಂಟ್ ಬ್ರೀಸ್ ಅಂಡ್ ಐ ವಾಂಟ್ ಕೋಲ್ಡ್ ಏರ್. ನನಗೆ ಸ್ವಲ್ಪ ಸಫಿಕೇಟಿಂಗ್ ಅಂತ ಅನ್ಸುತ್ತೆ. ಬಟ್ ಡು ವಿ ಹ್ಯಾವ್ ಎನಿ ಚಾಯ್ಸ್? ನಮಗೆ ಬೇರೆ ಏನು ಚಾಯ್ಸ್ ಇಲ್ಲ. ಸೊ ಇವಾಗ ಮಾಲಿಗೆ ಬಂದಿದೀವಿ. ನಮಗೆ ಕನ್ವೀನಿಯಂಟ್ ಆಗಿರುವಂತ ಮಾಲಿಗಿಂದ ಸ್ಟಾರ್ಟ್ ಮಾಡೋಣ. ಒಂದೋ ಮಿರ್ಡಿಫಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಔಟ್ಲೆಟ್ ಮಾಲಿಗೆ ಬರ್ತೀವಿ. ಹತ್ರದಲ್ಲಿ ಇರೋದು ಸಹ ಅದೇ. ಸ್ವಲ್ಪ ಏನಾದ್ರೂ ರ್ಯಾಂಡಮ್ ಶಾಪಿಂಗ್ ಮಾಡೋಣ ಅಂತ ಬಂದಿದೀವಿ. ಸೊ ಬಂದಿದ ತಕ್ಷಣನೇ ದಿಸ್ ಇಸ್ ಒನ್ ಥಿಂಗ್ ಐ ಲೈಕ್. ಎಂಟರ್ ಆಗಿದ ತಕ್ಷಣನೇ ಆಟೋ ಸ್ಪ್ರೇ ಆಗುತ್ತೆ ಸ್ಯಾನಿಟೈಸರ್. ಸೊ ಐ ಡೋಂಟ್ ನೋ, ಇಟ್ ಗೆಟ್ಸ್ ಆಟೋ ಸ್ಯಾನಿಟೈಸ್. ಸೊ ಐ ಲೈಕ್ ದಿಸ್. ಐ ಆಮ್ ನಾಟ್ ಶ್ಯೂರ್. ನಾನು ಇವಾಗ ಅದ್ರದ್ದು ಐ ಮೀನ್ ನಾವು ಹೋಗೋದಿಲ್ಲ ಜಾಸ್ತಿ ಹೊರಗಡೆ. ಸೊ ಇದು ನಾನು ನೋಡಿರುವಂತದ್ದು. ದಿಸ್ ಇಸ್ ಸಮಥಿಂಗ್ ಐ ಲೈಕ್. ಸೊ ಬಂದಿದ ತಕ್ಷಣನೇ ಒಳಗೆ ಬಂದಿದ ತಕ್ಷಣನೇ ಅಲ್ಲಿ ಒಬ್ರು ಅವರು ಥರ್ಮಲ್ ಸ್ಕ್ಯಾನಿಂಗ್. ದಿಸ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಡಸ್ ಸೊ ಎವ್ರಿವೇರ್. ಸೊ ದಿಸ್ ಐ ಹ್ಯಾವ್ ಸೀನ್. ಸೊ ಈ ಸ್ಪ್ರೇ ಒಂದು ನನಗೆ ಹೊಸದಂತ ಅನಿಸ್ತು. I don't know if it has a name or something, but I quite like the innovation. ಸೊ ಇವಾಗ ಎಂಟರ್ ಆಗಿದ ತಕ್ಷಣನೇ ಅವರು ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಏಕಾಗ್ರ ಅದು ರಿಜಿಸ್ಟರ್ ಆಗಿರ್ಲಿಕ್ಕಿಲ್ಲ. ಸೊ ಅದಕ್ಕೆ ಅವ್ರು ಮತ್ತೆ ವಾಪಸ್ ಕರೆದ್ಬಿಟ್ಟು ಅವನಿಗೆ ಮತ್ತೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಫ್ಟರ್ ದಿಸ್ ಇಲ್ಲಿ ಅವರು ಅಲೌ ಮಾಡಿದ್ರು. ಆ್ಯಂಡ್ ಕ್ರೌಡ್ ಜಾಸ್ತಿ ಏನು ಇರ್ಲಿಲ್ಲ, ಅಷ್ಟೇನು ಇರ್ಲಿಲ್ಲ ಮಾಲ್ ಅಲ್ಲಿ. ಅಲ್ಲ ಸ್ಪ್ಲಿಟ್ ಆಗಿತ್ತಾ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ನಾರ್ಮಲಿ ನೀವು ಕ್ರೌಡ್ ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಫುಡ್ ಕೋರ್ಟ್ ಏರಿಯಾದಲ್ಲಿ ನೋಡ್ಬೇಕು. ಸೊ ಇಲ್ಲಿ ನಾರ್ಮಲಿ ಸ್ಪ್ಲಿಟ್ ಆಗಿರ್ಬೋದು, ಅಷ್ಟೇನ್ ಕ್ರೌಡ್ ಇರ್ಲಿಲ್ಲ. ಸೊ ವಿ ಆರ್ ಓಕೆ. ಅಂಡ್ ಏಕಾಗ್ರ ಆಬ್ವಿಯಸ್ಲಿ ಅವ್ನು ಹೀಲಿ ಶೂಸ್ ಹಾಕೊಂಡು, ದಿಸ್ ಇಸ್ ಸಮಥಿಂಗ್ ಅವರಿಗೆ ಸ್ಟ್ರೆಸ್ ಇರಲ್ಲ ಅವನಿಗೆ ಬರೋದಿಕ್ಕೆ. ಯಕ್ಷಾ ಇಸ್ ಆಲ್ರೆಡಿ ಶಿ ಇಸ್ ಕನ್ವೀನಿಯಂಟ್ಲಿ ಸಿಟ್ಟಿಂಗ್ ಆನ್ ದ ಪ್ರ್ಯಾಮ್. ಸೊ ಅವಳದು ಚಿಂತೆ ಇಲ್ಲ. ಅಂಡ್ with Ekagra, I make him always wear this heely shoes. ನಾವು ಶಾಪಿಂಗ್ ಅಂತ ಹೋದ್ರೆ ಸೊ ಅವನಿಗೂ ಸ್ಟ್ರೆಸ್ ಆಗಲ್ಲ. ಸೊ he just have to hold the pram. ಆಮೇಲೆ ಅವನ್ನ ತಳ್ಕೊಂಡು ಹೋದ್ರೆ ಅವ್ನು ಸುಮ್ಮನೆ ನಿಂತ್ಕೊಂಡಿದ್ರು ಸಾಕು. ಸ್ವಲ್ಪ ಲಿಫ್ಟ್ ಹತ್ತುವಾಗ ಮತ್ತೆ ಬೇರೆ ತರ ಸ್ಟೇರ್ ಕೇಸ್ ಹತ್ರ ಇರುವಂತಹ ಅಲ್ಲಿ ಜಾಗದಲ್ಲಿ ನಡಿಬೇಕು. ಅದ್ ಬಿಟ್ರೆ ಐ ಥಿಂಕ್ ದ ಶೂಸ್ ಇಸ್ ವೆರಿ ನೈಸ್. ಸೊ ಅವನಿಗೆ ಗ್ಲೈಡ್ ಮಾಡ್ಕೊಂಡೆ ಬಂದ್ಬಿಡ್ತಾನೆ ಅವನು. ಅವನಿಗೆ ಸ್ಟ್ರೆಸ್ ಅಂತ ಅನ್ಸಲ್ಲ, ಕಾಲ್ ನೋವು ಹೇಳಲ್ಲ ಇವಾಗ ಜಾಸ್ತಿ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಡನ್. ಸೊ ಅವನ ಬರ್ಡೇ ಲಾಸ್ಟ್ ಇಯರ್ಗೆ ನಾವು ಕೊಟ್ಟಿದ್ವಿ. ಅಂಡ್ ಹಿ ಯೂಸಸ್ ದಿಸ್ ಮೋಸ್ಟ್ಲಿ. ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ, ರ್ಯಾಂಡಮ್ ಆಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾವೇನು ತಲೆಯಲ್ಲಿ ಇಟ್ಕೊಂಡು ಬಂದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ವಿ ಆರ್ ರೋಮಿಂಗ್ ಅರೌಂಡ್. 3 hours later. ಸೊ ಇದು ಎಲ್ಲಾ ಲೇಡೀಸ್ ಜೊತೆನೂ ಆಗತ್ತಾ ಅಥವಾ ನನ್ನ ಜೊತೆ ಮಾತ್ರ ಆಗತ್ತಾ? ಐ ಆಮ್ ನಾಟ್ ವೆರಿ ಶ್ಯೂರ್. ಏನು ತಗೊಳ್ಬೇಕು ಅಂತ ಮೈಂಡಲ್ಲಿ ಇರಲ್ಲ. ಸೊ ಬಂದಾದ್ಮೇಲೆ ಇಷ್ಟೊಂದು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬರ್ತೀವಿ. ಐ ಥಿಂಕ್ ದಿಸ್ ಇಸ್ ಇನ್ ದ ಲೇಡೀಸ್ DNA. ಲೇಡೀಸ್ ಅವರ DNA ಅಲ್ಲೇ ಇದಿದೆ, ಜೀನ್ಸ್ ಅಲ್ಲೇ ಇದೆ. ಸೊ ಐ ಥಿಂಕ್ ಐ ಆಮ್ ನಾರ್ಮಲ್, ಅಸ್ಯೂಮಿಂಗ್ ಐ ಆಮ್ ನಾರ್ಮಲ್. ಸೊ ಇವಾಗ ಊಟ ಮಾಡ್ಕೊಳ್ಳೋಕೆ ಬಂದಿದೀವಿ. ಯಕ್ಷಾ ಆಲ್ರೆಡಿ ಮಲ್ಗ್ಬಿಟ್ಟಿದ್ದಾಳೆ. ಅಂಡ್ ಸೂರಜ್ ಅಲ್ಲಿ ಅವರು ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಅವರು ಆನ್ಲೈನ್ ಆರ್ಡರ್ ತಗೊಳ್ತಾ ಇದ್ದಾರೆ. ಅಲ್ಲೇ ನಾವು ಫುಡ್ ಅನ್ನ ಆರ್ಡರ್ ಮಾಡ್ಕೊಳ್ಬಹುದು. ಇಫ್ ಯು ನೋಟಿಸ್ ಈಸ್ ದೇರ್.
ಸೊ ಅವರು ಮೆಗ್ಡಿ ತಿನ್ನಲ್ಲ. ಏಕಾಗ್ರನಿಗೆ ಮೆಗ್ಡಿ ತುಂಬಾನೇ ಇಷ್ಟ ಇದೆ. ಸೊ ಕಿಡ್ಸ್ ಮೀಲ್ ಹಿ ಲವ್ಸ್ ದಟ್. ಎಸ್ಪೆಷಲಿ ಟಾಯ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಅವ್ನು ತಗೊಳ್ತಾನ, ನಂಗೆ ಗೊತ್ತಿಲ್ಲ, ಐ ಆಮ್ ನಾಟ್ ವೆರಿ ಶ್ಯೂರ್. ಸೊ ಇವಾಗ ಆಲ್ರೆಡಿ ಆರ್ಡರ್ ಬಂದಿದೆ. ಸೊ ಸೂರಜಿಗೆ ಬರ್ಗರ್ ಅಷ್ಟೇನು ಇಷ್ಟ ಇಲ್ಲ. ಸೊ ಹೀಲ್ ಗೋ ಫಾರ್ ಸಬ್ವೇ ಆರ್ ಸಮ್ ಹೆಲ್ದಿ ಆಪ್ಷನ್. ಸೊ ಅದಕ್ಕೋಸ್ಕರ ನಾನು ಹೋಗಿದ್ದೀನಿ ಇವಾಗ ತಗೊಂಡ್ ಬರೋದಕ್ಕೆ ಡೆಲಿವರಿ. ಆ್ಯಂಡ್ ಈವನ್ ಫುಡ್ ಕೋರ್ಟ್ ಏರಿಯಾದಲ್ಲೂ ದೇ ಹ್ಯಾಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ತುಂಬ ದೂರದಲ್ಲಿ ಜನರು ಕೆಲವೊಬ್ರು ಕೂತಿದ್ರು. ಸೊ ಇಟ್ಸ್ ಓಕೆ ಅಂತ ಅನ್ಸುತ್ತು ನನಗೆ. ಆ್ಯಂಡ್ ಒಬ್ವಿಯಸ್ಲಿ 2 meters ಡಿಸ್ಟೆನ್ಸಲ್ಲಂತೂ ಕೂತಿದ್ರು. ಸೊ ಸೂರಜ್ ಇವಾಗ ಸಬ್ವೆ ತಗೊಂಡು ಬಂದಿದ್ದಾರೆ ಅವ್ರಿಗೆ ಬೇಕಾಗಿರೋವಂಥದ್ದು. ಆ್ಯಂಡ್ ಮೀ ಆ್ಯಂಡ್ ಏಕಾಗ್ರ ಆರ್ ಹ್ಯಾವಿಂಗ್ ದ ಮೆಗ್ಡಿ. ಸೊ ನಮ್ಮದು ಒಂದು ಮೀಲ್. ಸೊ ಅವರು 2 ರ್ಯಾಪ್ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಂಡು ಇವಾಗ ಯಕ್ಷನು ಎದ್ದಿದ್ದಾಳೆ. ಸೊ ಅವಳಿಗೆ ಚಿಕನ್ ನಗೆಟ್ಸ್ ಕೊಡ್ತಾ ಇದ್ದೀನಿ. ಐ ನೋ ಇಟ್ಸ್ ಇಸ್ ನಾಟ್ ವೆರಿ ಗುಡ್ ಆಲ್ ದ ಟೈಮ್, ಬಟ್ ನಾವು ತುಂಬಾ ದಿನ ಆಗಿತ್ತು ತಿಂದು, ಮಕ್ಕಳು ತಿಂದು ಹೊರಗಡೆ. ಸೊ ದೇ ಆಲ್ಸೋ ನೀಡೆಡ್ ದಿಸ್ ಚೇಂಜ್ ಅಂತ ಅನಿಸ್ತು. ಆ್ಯಂಡ್ ಮೆಗ್ಡಿಯಲ್ಲಿ ದೇ ಸೇ ಇಟ್ ಇಸ್ ಅ ಸ್ಯಾನಿಟೈಸ್ಡ್ ಕಿಚನ್, ಸೊ ಇಟ್ಸ್ ಸೇಫ್. Fries? Potato? What are you eating? Daddy. Potato. McD. Chupa? ಸೊ ಊಟ ಆದ್ಮೇಲೆ ನೇಟಿವ್ ಆರ್ಟ್ ಗ್ಯಾಲರಿ ಅಂತ ಒಂದು ಶಾಪ್ ಇದೆ ಔಟ್ಲೆಟ್ ಮಾಲ್ ಅಲ್ಲಿ. ಐ ಆಮ್ ನಾಟ್ ಶೋರ್, ಇಲ್ಲಿ ದುಬೈಲಿ ಇರೋರಿಗೆ ಗೊತ್ತಿರ್ಬೋದು. ಇವ್ರ ಹತ್ರ ಇರುವಂತದ್ದು ಎಲ್ಲ ನ್ಯಾಚುರಲ್ ಆಗಿ ಮಾಡಿರುವಂತದ್ದು. ಸ್ವಲ್ಪ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ಯು ಗೆಟ್ ದ ರಿಯಲ್ ಸ್ಟಫ್. ಸೊ ಒಂದು ಸೀಡ್ ಅಲ್ಲಿ ಸಹ ಒಂದು ಶೋ ಪೀಸ್ ಅನ್ನ ಮಾಡಿದ್ರು, ಬಟ್ ಇಟ್ ವಾಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಅರೌಂಡ್ 7,000 rupees ಇತ್ತು ಚಿಕ್ಕದು ಒಂದು ಇದಕ್ಕೆ. ಸೊ ಐ ಡಿಂಟ್ ಫೀಲ್ ಇಟ್ ಇಸ್ ವರ್ತ್. ಸೊ ಇವಾಗ ನಾವು ವಾಪಸ್ ಮನೆಗೆ ಹೊರಟಿದೀವಿ. ಆಲ್ಮೋಸ್ಟ್ ನಾವು ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಎಷ್ಟು ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ನಾನು ಹಳೇದಿರುವಂತ ಕ್ಲಟರನ್ನ ಆಲ್ರೆಡಿ ನಾವು ಡಿಸ್ಪೋಸ್ ಮಾಡ್ತೀವಿ. ಸೊ ಮಾಡಿದ ತಕ್ಷಣನೇ ಹೊಸದೇನಾದ್ರೂ ಸಿಕ್ತು ಅಂತ ಹೇಳಿದ್ರೆ ವಿ ಕೀಪ್ ರೀಪ್ಲೇಸಿಂಗ್ ಇಟ್. ಸೊ ಅದಕ್ಕೆ ರೀಪ್ಲೇಸ್ ಮಾಡೋದಕ್ಕೆ ನಮಗೆ ಸ್ಟಫ್ ಬೇಕು. ಸೊ ಆಲ್ಮೋಸ್ಟ್ ಆಗಿದೆ. ನಾವು ಊಟ ಮಾಡಬೇಕು ಅಂತ ಬಂದಿರಲಿಲ್ಲ, ಬಟ್ ದೆನ್ ತುಂಬಾನೇ ಟೈಮ್ ಆಗೋಗಿತ್ತು. ಆಮೇಲೆ ನೀವು ಎಂಟರ್ ಮಾಡಿದಾಗ ಮಾಲ್ ಇವನ್ ಎಕ್ಸಿಟಿಗೆ ಬರೋದಕ್ಕೂ ಸಹ ಇಟ್ ವಿಲ್ ಟೇಕ್ ಟೈಮ್. ಐ ಥಿಂಕ್ ದಟ್ ಇಸ್ ದ ಕಾನ್ಸೆಪ್ಟ್ ಇನ್ ದ ಮಾಲ್ಸ್. ನೀವು ಎಂಟರ್ ಆಗಿದ ತಕ್ಷಣನೇ ಯು ಫೀಲ್ ಲೈಕ್ ನಿಮ್ಮ ಪಾರ್ಕಿಂಗ್ ಏರಿಯಾದಕ್ಕೆ ಬರೋದಕ್ಕೆ ಒಳಗಡೆಯಿಂದ ಬರಬೇಕು ಅಂತ ಹೇಳಿದಾಗ ಇಟ್ ವಿಲ್ ಟೇಕ್ ಅನದರ್ so much of time. So ಇವಾಗ ವಾಪಸ್ ಹೊರಟಿದೀವಿ. and I just wanted to show few things that I have shopped. ನಾನು ಎಲ್ಲದನ್ನು show I didn't want to show because it might be quite boring also for you guys. So ಇವಾಗ ನಾನು ತಗೊಂಡು ಬಂದಿರುವಂತಹ ಐಟಮ್ಸ್ ಅಲ್ಲಿ I just wanted to share this. This is from the Native Art Gallery. ಇದು ಡ್ರೀಮ್ ಕ್ಯಾಚರ್ ಇದೆ. ಐ ವಾಂಟೆಡ್ ದಿಸ್ ಫಾರ್ ಮೈ ಹೋಮ್ ಇನ್ ಮೈಸೂರ್ ಆಕ್ಚುಲಿ. ಸೊ ಇದು ಬ್ಲೂ ಕಲರ್ ಸ್ವಲ್ಪ ಥೀಮ್ ಇದೆ, ಅದಕ್ಕೋಸ್ಕರ ನಾನು ಬ್ಲೂ ಕಲರ್ ತಗೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಬ್ಲ್ಯಾಕ್ ಕೈ ಆಗ್ತಾ ಇದೆ. ಐ ಡಿಡ್ ನಾಟ್ ವಾಂಟ್ ಬ್ಲ್ಯಾಕ್ ದಿಸ್ ಟೈಮ್. ಸೊ ಈ ಕಲರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇಟ್ ಸೆಡ್ this is originally a dream catcher made in native America from Colombia ಅಂತ ಬರ್ದಿತ್ತು. and ಅದಕ್ಕೆ ಅವರು ಇವನ್ it's made out of genuine thread and beads ಸಹ genuine ಅಂತ ಇತ್ತು. feather also is genuine ಅಂತ ಅವರು ಒಂದು ಸರ್ಟಿಫಿಕೇಟ್ ಮತ್ತೆ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ರು. this cost me around 85 dirhams. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅದನ್ನ. ಇಂಟು 20 ಮಾಡಿದ್ರೆ ಯು ವಿಲ್ ಕಮ್ ಟು ನೋ ಇಂಡಿಯನ್ ರುಪೀಸ್. ಕೆಲವೊಂದು ಕಡೆಯಲ್ಲಿ ನಿಮಗೆ ಚೀಪ್ ಆಗಿ ಸಿಗುತ್ತೆ, ಬಟ್ ಅದು ಫೇಕ್ ಫೆದರ್ ಇರುತ್ತೆ, ನ್ಯಾಚುರಲ್ ಅಂತ ಇರಲ್ಲ. ಸೊ ನಿಮ್ಮ ಸ್ವಂತ ಮನೆಗೆ ಇನ್ವೆಸ್ಟ್ ಮಾಡಿದಾಗ ಐ ಜಸ್ಟ್ ವಾಂಟ್ ಟು ಟೇಕ್ ಎವ್ರಿಥಿಂಗ್ ದಟ್ ಇಸ್ ನ್ಯಾಚುರಲ್ ಅಂಡ್ ದಟ್ ಇಸ್ ನೈಸ್. ಸೊ ಅದ್ರ ಜೊತೆ ಅವರು ಇದೊಂದು ಕಾಂಪ್ಲಿಮೆಂಟ್ರಿ ಒಂದು ಥ್ರೆಡ್ ಅನ್ನ ಕೊಟ್ಟರು. ಇದು ಸಹ ನ್ಯಾಚುರಲ್ ಥ್ರೆಡ್ ಅಲ್ಲಿ ಮಾಡಿರುವಂತದ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ದುಡ್ಡು ಕೊಟ್ಟಿಲ್ಲ. ಸೊ ಅವರು ಜಸ್ಟ್ ದೇ ಗೇವ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್ರಿ. ಸೊ ಅದನ್ನ ನೋಡಿದ ತಕ್ಷಣನೇ ಏಕಾಗ್ರ ನನ್ಗೆ ಬೇಕು ಅದನ್ನ ಕೈಗೆ ಹಾಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಹಿ ವಾಸ್ ಸೋ ಎಕ್ಸೈಟೆಡ್. ಮಕ್ಕಳಿಗೆ ಚಿಕ್ಕ ಚಿಕ್ಕ ವಿಷಯ ಎಷ್ಟು ಹ್ಯಾಪಿನೆಸ್ ಕೊಡುತ್ತೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಶೇರ್ ಇಸ್ ಹಾಲ್ಮಾರ್ಕ್ ಅನ್ನೋ ಶಾಪ್ ಇಂದ ನಾವು ಮಕ್ಕಳಿಗೆ ಮಾಸ್ಕ್ ತಗೊಂಡಿದ್ವಿ. ಮಕ್ಕಳು ನಾರ್ಮಲಿ ಅವರು ಹೊರಗಡೆ ಇಳಿಯಲ್ಲ, ಅವ್ರ ಕಾರಲ್ಲೇ ಕೂತಿರ್ತಾರೆ. ಸೊ ಅವರಿಗೆ ಅವ್ರಿಗೆ ಮೆಡಿಕಲ್ ಮಾಸ್ಕ್ ಅಂತ ಏನು ಬೇಡ. ದೇ ವಾಂಟೆಡ್ ಸಮಥಿಂಗ್ ಫ್ಯಾನ್ಸಿ. ನನಗ್ ಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಚೆನ್ನಾಗಿರೋದ ಯಾವ್ದಾದ್ರು ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ
ಒಂದು ಫಿಲ್ಟರ್ ಇತ್ತು. ಆಮೇಲೆ ದಿಸ್ ಇಸ್ ಅ ಫ್ಯಾಷನ್ ಮಾಸ್ಕ್ ಅಂತ ಇತ್ತು. ಸೊ ಅವ್ರಿಗೆ ಸಾಕು, ಕಾರಲ್ಲೇ ಕೂತ್ಕೊಳ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ಐ ಲೈಕ್ ಅಂಡ್ ಐ ವಾಂಟೆಡ್ ಟು ಶೇರ್. ಸೊ ಏಕಾಗ್ರನಿಗೆ ಒಂದು ಬ್ಲೂ ಕಲರ್ ತಗೊಂಡಿದ್ದೀನಿ, ಮತ್ತೆ ಯಕ್ಷನಿಗೆ ಒಂದು ಪಿಂಕ್ ಅನ್ನ. ವಾಷಬಲ್ ಇದೆ. ಸೊ ದಿಸ್ ಇಸ್ ಬೆಸ್ಟ್ ಅಂತ ಅನ್ಸು. ಯಾಕಂತ ಹೇಳಿದ್ರೆ ಅವರು ಒಂದೊಂದ್ಸಲ ಕಾರಲ್ಲಿ ಕೂತ್ಕೊಂಡಿರ್ತಾರೆ, ಬಟ್ ಅದನ್ನ ನಾವು ಡಿಸ್ಪೋಸ್ ಮಾಡಬೇಕು. ಇಟ್ಸ್ ಆಫ್ ನೋ ಯೂಸ್. ಸೊ ಇದು ವಾಷಬಲ್ ಇರೋದಕ್ಕೆ ದಿಸ್ ಇಸ್ ವೆರಿ ಈಸಿ ಅಂಡ್ ಇಟ್ ಲುಕ್ಸ್ ನೈಸ್ ಆಲ್ಸೋ. ಸೊ ಪ್ಯಾಕೆಟ್ ಓಪನ್ ಮಾಡಿ ನೋಡಿದಾಗ ದ ಮಾಸ್ಕ್ ಡಿಡ್ ನಾಟ್ ಲುಕ್ ಸೋ ಡ್ಯೂರೇಬಲ್, ಬಟ್ ಇಟ್ ಇಸ್ ಓಕೆ. ಫ್ಯಾನ್ಸಿ ಆಗಿ ಅಫ್ಕೋರ್ಸ್ ಇದೆ, ಫ್ಯಾಷನ್ ಮಾಸ್ಕ್ ಅಂತ ಅವ್ರು ಹೇಳಿದ್ದಾರೆ. ಅಂಡ್ ಐ ಥಿಂಕ್ ಇಟ್ ಈಸ್ ಆಸ್ ಪರ್ ದೇ ಹ್ಯಾವ್ ಸ್ಟೇಟೆಡ್. ಅಂಡ್ ಫಿಲ್ಟರ್ ಇತ್ತು ಅಂಡ್ ಇಟ್ ಲುಕ್ಸ್ ವೆರಿ ಫ್ಯಾನ್ಸಿ. ಹುಡುಗರಿಗೆ ಬ್ಲೂ, ಆಮೇಲೆ ಹುಡುಗಿಯರಿಗೆ ಪಿಂಕ್, ದಟ್ ಈಸ್ ದ ಯೂನಿವರ್ಸಲ್ ಕಲರ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಅದಕ್ಕೆ ಅವರಿಗೆ 2 ಮಾಸ್ಕ್ ಅನ್ನ ತಗೊಂಡಿದೀವಿ. ಆಮೇಲೆ ಅಡಲ್ಟ್ಸ್ಗೆನೂ ಸಹ ಇತ್ತು, ಬ್ಲ್ಯಾಕ್ ಕಲರ್ ಇದೆ. ಯೂನಿಸೆಕ್ಸ್ ಯಾರು ಬೇಕಾದ್ರೂ ಹಾಕ್ಬೋದು, ನಾನು ಅಥವಾ ಸೂರಜ್ ಅಲ್ಲಿ ಯಾರಾದ್ರೂ ಒಬ್ರು ಹಾಕೊಳ್ಬಹುದು. ಬಟ್ ದಿಸ್ ಇಸ್ ನಾನ್ ಮೆಡಿಕಲ್ ಮಾಸ್ಕ್. ಬಟ್ ಸೇಫ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ ದಿಸ್ ಅಫ್ಕೋರ್ಸ್ ಲುಕ್ಸ್ ಫ್ಯಾನ್ಸಿ. ಸೊ ಹಾಕೊಳ್ಬಹುದು. ಸೊ ಪರ್ ಮಾಸ್ಕ್ ನಿಮ್ಗೆ ಅರೌಂಡ್ 12 ದಿರಮ್ಸ್ ಅಂತ ಹೇಳಿದ್ರೆ ಅರೌಂಡ್ 200 to 250 rupees ಇಂಡಿಯನ್ ಮನಿ ಆಗುತ್ತೆ. ಸೊ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಅಂಡ್ ಇಲ್ಲಿಗೆ ನಾನು ನನ್ನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.